ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ವಿಕ್ಟಿಮ್ ಎಂಬಂತಹ ನೆಲೆಗಟ್ಟಿನಲ್ಲಿ, ಯಾಕಂದ್ರೆ ಸಂತ್ರಸ್ತರು ಎಂಬಂತಹ ನೆಲೆಗಟ್ಟಿನಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಆ ಅರ್ಜಿಯಲ್ಲಿ ಆ ಇಡೀ ಪ್ರಕರಣದಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟಿನಲ್ಲಿ ಇದೇ ಆರೋಪಿಗಳೇನಿದ್ದಾರೆ ಅವರು ಕೂಡ ಹಾಕಿದಂತಹ ಅರ್ಜಿಯಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನ ಉಲ್ಲೇಖ ಮಾಡಿದಂತಹ ಹಿನ್ನೆಲೆಯನ್ನ ಗಮನದಲ್ಲಿಟ್ಟುಕೊಂಡು ಸಂತ್ರಸ್ತರಾಗಿದ್ದ ಕಾರಣ ಅವರಿಗೆ ಕೂಡ ಈ ಪ್ರಕರಣದಲ್ಲಿ ಸ್ವತಃ ಆ ನೆಲೆಗಟ್ಟಿನಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅದರಲ್ಲಿ ಭಾಗಶಃ ಇವತ್ತು ಆರ್ಗ್ಯುಮೆಂಟ್ ಅನ್ನ ಹಿರಿಯರಾದಂತಹ ಸಿ ವಿ ನಾಗೇಶ್ ಅವರು ಆರ್ಗ್ಯುಮೆಂಟ್ ಕೂಡ ಮಾಡಿದ್ದಾರೆ. ಮುಂದುವರಿದ ಏನದರ ಆರ್ಗ್ಯುಮೆಂಟ್ ಇದೆ, ಅದಕ್ಕಾಗಿ 3/1/2020 ನಡೆದು ಶನಿವಾರಕ್ಕೆ ಮತ್ತೆ ದಿನ ನಿಗದಿ ಮಾಡಿದ್ದಾರೆ. ಇನ್ನು ಅದು ಯಾವುದೇ ಕನ್ಕ್ಲೂಷನ್ ಆಗ್ಲಿಲ್ಲ. ಈಗ ನಾನು ಹೇಳಿದಂತ ಅದೇ ಹಿನ್ನೆಲೆಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅದೇ ಸಂತ್ರಸ್ತರು ದೇವಸ್ಥಾನಕ್ಕೆ ಕೂಡ ಆದಂತಹ ಸಂತ್ರಸ್ತರು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮನ್ನು ಕೂಡ ಈ ಪ್ರಕರಣದಲ್ಲಿ ಎಡಿಷನಲ್ ಕಂಪ್ಲೇಂಟ್ ಆಗಿ ಅಥವಾ ಸಂತ್ರಸ್ತರು ಎಂಬ ನೆಲೆಗಟ್ಟಿನಲ್ಲಿ ಸ್ವತಃ ಅವರು ಕೂಡ ವಿಚಾರಣೆಯಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೋರಿ ಅರ್ಜಿ ಸಲ್ಲಿಸಿದಂತದ್ದು. ಮತ್ತು ಅದಕ್ಕೆ ಪೂರಕವಾದಂತಹ ಏನು ಕೆಲವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಅಥವಾ ಯಾವ ಸಂದರ್ಭದಲ್ಲಿ ಅದನ್ನು ಹೇಳುವಂತದ್ದು ಅಂತ ಕೋರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳುವಂತಹ ದಾಖಲೆಗಳೇನಿದೆ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಬುರುಡೆ ಗ್ಯಾಂಗಿನ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಹಾಕಿಲ್ಲ. ಅವರು ಅವರ ಏನ್ ಅರ್ಜಿ ಇದೆ ಅದನ್ನ ನ್ಯಾಯಾಲಯ ಪರಿಗಣಿಸ್ತದ ಇಲ್ವಾ ಅಂತ ಬೇರೆ ವಿಚಾರ, ಅದು ಅವರು ಪ್ರತ್ಯೇಕವಾದಂತ ವಿಚಾರ. ಇದಕ್ಕೆ ಅವರಿಗೆ ಆಕ್ಷೇಪ ಸಲ್ಲಿಸಲಿಲ್ಲ. ಆಕ್ಷೇಪ ಸಲ್ಲಿಸುವಂತಹ ಯಾವುದೇ ರೀತಿಯ ಲೋಕ ಸ್ಟ್ಯಾಂಡಿಂಗ್ ಕೂಡ ಅವರಿಗಿಲ್ಲ. ನಾಡ್ದು ಮುಂದೆ ಆ ದಿನಗಳಲ್ಲೇ ನಿರೀಕ್ಷೆ ಮಾಡಬೇಕು. ನ್ಯಾಯಾಲಯ ಏನು ಆದೇಶ ಮಾಡ್ತದೆ, ಅವಕಾಶ ಕೊಡ್ತದ ಇಲ್ವಾ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಮುಂದಿನ ನಡೆಗಳು ಇರ್ತದೆ. ಸಂತ್ರಸ್ತರು ಅಂತ ಯಾವ ಬೇಸ್ ಅಲ್ಲಿ ಕ್ಷೇತ್ರ ಮೇಡಮ್, ಇಡೀ ಇರತಕ್ಕಂತ ಆರೋಪ ಇರುವಂತದ್ದೇ ಧರ್ಮಸ್ಥಳ ದೇವಸ್ಥಾನದ ಮೇಲೆ. ಅದಕ್ಕೆ ನೀವು ಯಾವ ನೆಲೆಗಟ್ಟಿನಲ್ಲಿ ಅಂತ ನೀವು ಹೇಳಬೇಕಿದ್ರೆ ಬಹುಶಃ ಸುಪ್ರೀಂ ಕೋರ್ಟ್ ಈ ಹಿಂದೆ ನಿಮಗೆ ಗೊತ್ತಿರಬಹುದಂತ ಈ ಪ್ರಕರಣದ ಬಗ್ಗೆ ಅವರು ಸುಪ್ರೀಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದಾಗ ಅದರಲ್ಲಿ ಧರ್ಮಸ್ಥಳವನ್ನೇ ದೇವಸ್ಥಾನವನ್ನೇ ಪ್ರಮುಖವಾಗಿ ಇಟ್ಟುಕೊಂಡು ಅಥವಾ ಅದೇ ಹೆಸರು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಎಂಬಂತಹ ಹೆಸರನ್ನು ಉಲ್ಲೇಖ ಮಾಡಿ ಅರ್ಜಿ ಸಲ್ಲಿಸಿದ್ದು. ತನಿಖೆ ಆಗಬೇಕು, SIT ರಚನೆ ಆಗಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ಅರ್ಜಿ ಸುಪ್ರೀಂ ಕೋರ್ಟಿನಿಂದ ಡಿಸ್ಮಿಸ್ ಆಗಿತ್ತು. ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿದ್ದಾರೆ. ಆ ಅರ್ಜಿಯ ಆಧಾರದಲ್ಲಿ ನಾವು ಸಂತ್ರಸ್ತರು ಅಂತ ಹೇಳುವಂತದ್ದು ಅಥವಾ ಎಲ್ಲರಿಗೂ ಗೊತ್ತಿದೆ, ಲೋಕಕ್ಕೆ ಗೊತ್ತಿರತಕ್ಕಂತ ಸತ್ಯ. ಇದರಲ್ಲಿ ಇವತ್ತು ಯಾವುದನ್ನು ಆರೋಪ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರೆ ಧರ್ಮಸ್ಥಳ ದೇವಸ್ಥಾನವನ್ನು. ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅದಕ್ಕೆ ಪೂರಕವಾದಂತಹ ಸಾಂದರ್ಭಿಕವಾದಂತಹ ಅಥವಾ ಅವಕಾಶಕ್ಕೆ ಹೆಲ್ಪ್ ಆಗುವಂತ ಕೆಲವು ವಿಚಾರಗಳನ್ನ ಹೇಳಿರ್ಬಹುದು. ಅಥವಾ ಮೂಲ ಇರುವಂತದ್ದು ಮೇನ್ ಟಾರ್ಗೆಟ್ ಯಾವುದು ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೇ ಉಲ್ಲೇಖಿಸಿದಂತ ಸುಪ್ರೀಂ ಕೋರ್ಟ್ ನ ರಿಟ್ ಪಿಟಿಷನ್ ಇದೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿಟಿಷನ್ ಇದೆ. ಅದನ್ನ ಈಗ ಯಾವುದನ್ನ ಕೂಡ ಇದರಲ್ಲಿ ಪರಿಗಣಿಸಲಿಲ್ಲ. ಈಗ ಪ್ರಮುಖವಾಗಿ ದೇವಸ್ಥಾನ ಏದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನವನ್ನೇ ಇಟ್ಟುಕೊಂಡು ಅದನ್ನೇ ಪರಿಗಣಿಸಿಕೊಂಡು ಅದರ ಆಧಾರದಲ್ಲಿ ಅರ್ಜಿ ಸಲ್ಲಿಸಿದಂತದ್ದು. ಬೇರೆ ಯಾರು ಕೂಡ ಇಲ್ಲ ಅದರ ಹಿನ್ನೆಲೆಯಲ್ಲಿ. ಕಾನೂನಿನ ಹಾದಿ ತುಂಬಾ ದೊಡ್ಡದು, ತುಂಬಾ ದೂರದ್ದು. ಆದ್ರೆ ಮೇಲ್ನೋಟಕ್ಕೆ ಇರತಕ್ಕಂತ ಸಂದರ್ಭದಲ್ಲಿ ಕೊಡಲೇಬೇಕಾದಂತಹ ಅನಿವಾರ್ಯವಾದಂತಹ ವಿಚಾರ ಇದೆ, ಅದು ಕಾನೂನಿಗೆ ಬಿಟ್ಟಂತದ್ದು. ಎಸ್, ನಂದು ಮಹೇಶ್ ಕಜೆ.